ಭಾರಿ ಮಳೆಗೆ ಉತ್ತರ ಕನ್ನಡ ಜಿಲ್ಲೆ ತತ್ತರಿಸಿ ಹೋಗ್ತಾ ಇದೆ. ಶಿರಸಿಯಲ್ಲಿ ಧಾರಾಕಾರ ಮಳೆ, ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದಾವೆ. ತಗ್ಗು ಪ್ರದೇಶಗಳ ಮನೆಗಳ ಸುತ್ತ ನೀರು ನಿಂತಿದೆ. ಮನೆಯಿಂದ ಹೊರಗೆ ಬರಲಾಗದೆ ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿರೋದು. ಮಳೆ ನೀರು ನಿಂತು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ಆಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಭಾರಿ ಮಳೆ ಮುನ್ಸೂಚನೆ ಇದೆ. ಸಾಕಷ್ಟು ಮಳೆ ಆಗುವ ಸಾಧ್ಯತೆ ಇದೆ. ಅಲ್ಲಿ ಅಗತ್ಯವಿಲ್ಲದೆ ಪ್ರಯಾಣ ಮಾಡದಂತೆ ಜಿಲ್ಲಾಡಳಿತ ಮನವಿಯನ್ನ ಮಾಡಿಕೊಂಡಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ. ಶಾಲಾ ಕಾಲೇಜಿಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿರಸಿಯಲ್ಲಿ ಧಾರಾಕಾರ ಮಳೆಯಿಂದ ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ. ತಗ್ಗು ಪ್ರದೇಶಗಳ ಮನೆಗಳ ಸುತ್ತ ನೀರು ನಿಂತ್ಕೊಂಡಿರುವುದು. ಮನೆ ಒಳಗಡೆ ಕೂಡ ನೀರು ನುಗ್ಗಿರುವಂಥ ಸಾಧ್ಯತೆ ಇರುತ್ತೆ. ಮನೆಯಿಂದ ಹೊರಗೆ ಬರಲಾಗದೆ ಸ್ಥಳೀಯರು ಪಾಪ ಆತಂಕದಲ್ಲಿದ್ದಾರೆ. ಎಲ್ಲೂ ಹೋಗೋದಕ್ಕಾಗ್ತಾ ಇಲ್ಲ, ಬರೋಕ್ಕಾಗ್ತಾ ಇಲ್ಲ. ನೋಡಿ ಅಲ್ಲಿ ಮನೆಗಳ ಸುತ್ತಮುತ್ತ ಹೆಂಗೆ ನೀರು ಆವರಿಸ್ಕೊಂಡಿದೆ ಅಂತ ಹೇಳಿ. ಜೊತೆಗೆ ಈಗ ಶಾಲಾ ಕಾಲೇಜುಗಳಿಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಪಾಪ ಪರದಾಡ್ತಾ ಇದ್ದಾರೆ. ಜೊತೆಗೆ ಇನ್ನೂ ಭಾರಿ ಮಳೆ ಆಗುತ್ತಂತೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ವರುಣಾರ್ಭಟ. ಕಳೆದ 24 ಗಂಟೆಯಿಂದ ಮಂಗಳೂರಲ್ಲಿ ಧಾರಾಕಾರ ಮಳೆ ಬೀಳುತ್ತಾ ಇದೆ. ಬೆಳ್ತಂಗಡಿಯ ಮುಂಡಾಜೆ ಗ್ರಾಮದ ಮನೆಗಳಿಗೆ ನೇತ್ರಾವತಿ ನೀರು ನುಗ್ಗಿರೋದು. ಅಂದ್ರೆ ಈ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಇಲ್ಲ ಅನ್ನೋದು ಬಿಟ್ರೆ ಈ ಭಾಗದಲ್ಲೆಲ್ಲ ಮಳೆ ಆಗ್ತಾ ಇದೆ. ಸಾಕಷ್ಟು ಮಳೆ ಆಗ್ತಾ ಇದೆ. ಬೆಳ್ತಂಗಡಿಯ ಮುಂಡಾಜೆ ಗ್ರಾಮದ ಮನೆಗಳಿಗೆ ನೇತ್ರಾವತಿ ನೀರು ನುಗ್ಗಿರೋದು. ರಸ್ತೆ ಕಾಮಗಾರಿಯಿಂದ ಮುಚ್ಚಿ ಹೋಗಿರುವ ಚರಂಡಿ ನೋಡಿ. ರಸ್ತೆ ಕಾಮಗಾರಿ ಮಾಡುವಂತಹ ಸಂದರ್ಭದಲ್ಲಿ ಚರಂಡಿಯನ್ನೇ ಮುಚ್ಚಾಕ್ಬಿಟ್ಟಿದಾರಂತೆ. ಈಗ ಚರಂಡಿಯಲ್ಲಿ ನೀರು ಸರಾಗವಾಗಿ ಹರಿಯದೆ ಎಲ್ಲೋಗುತ್ತದು, ರಸ್ತೆಯಲ್ಲೇ ಇರುತ್ತೆ ಅಥವಾ ಮನೆ ಒಳಗಡೆ ನುಗ್ಗುತ್ತೆ. ಮನೆಗಳು ಜಲಾವೃತ ಆಗಿದ್ದಾವೆ. ನಿವಾಸಿಗಳಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಜೊತೆಗೆ ನೇತ್ರಾವತಿ ನೀರು ತೋಟದೊಳಗೆ ನುಗ್ಗಿರೋದು. ಅಲ್ಲಿನ ಬೆಳೆ ಗಿಳೆ ಎಲ್ಲ ಹಾಳಾಗೋಗ್ಬಿಡುತ್ತೆ ನೀರೇನಾದರೂ ನಿಂತ್ಕೊಂಡ್ಬಿಟ್ರೆ ಅಲ್ಲೇ. ಈ ರಸ್ತೆ ಕಾಮಗಾರಿ ಮಾಡೋರು ನಮ್ದು ರಸ್ತೆ ಕಾಮಗಾರಿ ಕೆಲಸ ಅಷ್ಟೇ, ಚರಂಡಿ ಕೆಲಸ ನಮ್ದಲ್ಲಪ್ಪ ಅಂತ ಹೇಳಿ ಚರಂಡಿಯಲ್ಲೇ ಸಿಮೆಂಟು ಇನ್ನೆಲ್ಲ ಬಿಸಾಕಿ ಹೋಗ್ಬಿಟ್ಟಿರ್ತಾರೆ. ಹಂಗಾಗಿ ಕ್ಲೋಸ್ ಆಗಿ ಹೋಗ್ತದೆ. ನೋಡಿ ಅಲ್ಲಿ ಯಾವ ಪರಿ ಮಳೆ ಆಗಿದೆ ಮತ್ತು ತೋಟದಲ್ಲಿ ಹೆಂಗೆ ನೀರು ನುಗ್ಗಿದೆ ಅಂತ ಹೇಳಿ. ಬೈಕ್ ಮುಂದೆ ಹೋಗ್ತಿಲ್ಲ, ಅಷ್ಟು ನೀರು ನಿಂತ್ಕೊಂಡಿರೋದಲ್ಲಿ. ಬಟ್ ಒಂದು ಲೆಕ್ಕದಲ್ಲಿ ಕರುನಾಡಿಗರಿಗೆ ಇದು ಖುಷಿಯ ವಿಚಾರನೇ. ಮಳೆ ಬೇಕು ಸಾಕಷ್ಟು. ಏಕೆ ಅಂತ ಅಂದರೆ ನಮ್ಮ ಎಲ್ಲ ಡ್ಯಾಮ್ಗಳು ಖಾಲಿ ಆಗ್ತಾ ಇದ್ದಾವೆ, ನದಿಗಳು ಬತ್ತಿ ಹೋಗ್ತಾ ಇದ್ದಾವೆ. ಸೊ ಹಾಗಾಗಿ ಮಳೆ ಬೇಕೇ ಬೇಕು. ಮಳೆ ಆದಷ್ಟು ನಮ್ಮ ರಾಜ್ಯಕ್ಕೆ ಇನ್ನೂ ಒಳ್ಳೆಯದು. ಜೊತೆಗೆ ಈಗಾಗಲೇ ನಾವು ಗಮನಿಸ್ತಾನೆ ಇದ್ದೀವಿ ಎಷ್ಟರ ಮಟ್ಟಿಗೆ ಬರ ಆವರಿಸ್ಕೊಂಡಿದೆ ರಾಜ್ಯಕ್ಕೆ ಅಂತ ಹೇಳಿ. ಸೊ ಒಂದು ಕಡೆ ಈ ಶಿವಮೊಗ್ಗ, ಮಂಗಳೂರು, ಉತ್ತರ ಕನ್ನಡ ಇಲ್ಲೆಲ್ಲ ಮಳೆ ಇದೆ. ಬಟ್ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಮಳೆ ಇಲ್ಲ, ಮಳೆ ಬರ್ತಾ ಇಲ್ಲ. ಸೊ ಹಾಗಾಗಿ ಆ ಭಾಗದ ಜನರಿಗೆ ಸಮಸ್ಯೆ ಇರೋದು.